ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಮತ್ತೊಮ್ಮೆ ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರಾ? RSS ಮತ್ತು ಅಜಿತ್ ಪವಾರ್ NCP ಈಗ ಫಡ್ನವೀಸ್ ಅವರ ಪರವಾಗಿ ಬಲವಾದಂತಹ ಆಗ್ರಹವನ್ನ ಮಾಡ್ತಾ ಇದೆ. ಇದಕ್ಕೆ ಮನ್ನಣೆ ಸಿಗುತ್ತಾ? ಸಿಗಬೇಕು. ದೇವೇಂದ್ರ ಫಡ್ನವೀಸ್ ಅವರು ನಿಜವಾದ ಹಿಂದೂ ಹುಲಿ. ಒಂದು ಕಾಲದಲ್ಲಿ ಶಿವಸೇನೆಯ ಅಗ್ರಜ ಬಾಳಾಸಾಹೇಬ್ ಠಾಕ್ರೆ ಮಹಾರಾಷ್ಟ್ರದಲ್ಲಿ ಹಿಂದುತ್ವ ಪ್ರಖರ ಆಗೋದಕ್ಕೆ ಕಾರಣ ಆಗಿದ್ರು. ಆಗ ಬಿಜೆಪಿ ಇನ್ನೂ ಇಷ್ಟು ಬಲವಾಗಿರಲಿಲ್ಲ, ಇಷ್ಟು ಬೆಳೆದು ಇರಲಿಲ್ಲ. ಆದರೆ ಕಳೆದ 30 ವರ್ಷಗಳಲ್ಲಿ ಬಿಜೆಪಿ ಈ ದೇಶದ ಹಿಂದೂ ಶಕ್ತಿಯಾಗಿ ಬೆಳೆದಿದೆ. ಅದರಲ್ಲೂ ಮೋದಿಜಿಯ ಆಗಮನದ ನಂತರ ಬಿಜೆಪಿ ಹಿಂದುತ್ವ ಪ್ರತಿಪಾದನೆಯಲ್ಲಿ ಶಿವಸೇನೆಯನ್ನು ಕೂಡ ಮೀರಿಸಿ ಬೆಳೀತು. ಅದೇ ಕಾರಣಕ್ಕೆ ಮಹಾರಾಷ್ಟ್ರದಲ್ಲಿ ಈಗ ಬಿಜೆಪಿಯೇ ಅತಿ ದೊಡ್ಡ ಶಕ್ತಿ, ಅತಿ ದೊಡ್ಡ ಪಕ್ಷ ಅಂತ ಅನ್ನಿಸ್ಕೊಂಡಿರುವಂಥದ್ದು. ಆದರೆ ಶಿವಸೇನೆಗೆ ಏನಾಯ್ತು? ಬಾಳಾಸಾಹೇಬ್ ಠಾಕ್ರೆ ಅವರು ಕಟ್ಟಿ ಪೋಷಿಸಿ ಬೆಳೆಸಿದ್ದಂತಹ ಪಕ್ಷವನ್ನ ಈ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿ ಹಾಳು ಮಾಡಿಬಿಟ್ರು. ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆ ಹೀಗೆ ಎಲ್ಲರೂ ಸೇರಿ ಅವರ ಸಿದ್ಧಾಂತವನ್ನ ಗಾಳಿಗೆ ತೂರಿದ್ರು. ಅಧಿಕಾರದ ಆಸೆಗೆ ಕಾಂಗ್ರೆಸ್ಸಿನ ಜೊತೆಗೆ ಕೈಯನ್ನು ಜೋಡಿಸ್ತಾರೆ. ಮುಸಲ್ಮಾನ ಮೂಲಭೂತವಾದಿಗಳ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ತಾರೆ. ಬಾಳಾಸಾಹೇಬ್ ಠಾಕ್ರೆ ಅವರ ದಶಕಗಳ ಶ್ರಮವನ್ನ, ಅವರ ಕನಸನ್ನ ಎಲ್ಲವನ್ನ ಕೂಡ ನುಚ್ಚು ನೂರು ಮಾಡಿ ಹಾಕ್ತಾರೆ. ಈಗ ಶಿವಸೇನೆ ಹೋಳಾಗಿದೆ. ಶಿವಸೇನೆಯ ತತ್ವ ಸಿದ್ಧಾಂತಗಳನ್ನ ಈಗ ಪಾಲನೆ ಮಾಡ್ತಾ ಇರುವಂಥದ್ದು ಬಾಳಾಸಾಹೇಬ್ ಠಾಕ್ರೆಯ ಮಕ್ಕಳ ಶಿವಸೇನೆ ಅಲ್ಲ, ಏಕನಾಥ್ ಶಿಂದೆ ಅವರ ಶಿವಸೇನೆ. ಶಿವಸೇನೆ ಇಂತಹ ಸ್ಥಿತಿಯನ್ನು ತಲುಪಿರುವಂತಹ ಹೊತ್ತಿಗೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ತನ್ನ ಉತ್ತುಂಗವನ್ನ ನೋಡ್ತಾ ಇದೆ. ಏಕನಾಥ್ ಶಿಂದೆ ಅವರನ್ನು ಕೂಡ ಜೊತೆ ಸೇರಿಸಿಕೊಂಡು ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಈ ಯಶಸ್ವಿ ಗಾಥೆಯ ಹಿಂದೆ ಇರುವಂಥದ್ದು ಬೇರೆ ಯಾರೂ ಅಲ್ಲ, ದೇವೇಂದ್ರ ಫಡ್ನವೀಸ್. ಜಾತ್ಯತೀತತೆಯ ಸೋಗಿಲ್ಲ ಅವರಿಗೆ, ಸಾಫ್ಟ್ ಪಾಲಿಟಿಕ್ಸ್ ಅನ್ನುವಂತಹ ಮಾತಂತೂ ಇಲ್ಲವೇ ಇಲ್ಲ. ಅಂತಹ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ಫಡ್ನವೀಸ್ ಅವರದ್ದು. ಈಗ CM ರೇಸಿನ ಮುಂಚೂಣಿಯಲ್ಲಿ ಎಲ್ಲ ಅರ್ಹತೆಗಳನ್ನ ಹೊಂದಿ ನಿಂತಿದ್ದಾರೆ ಅವರು. ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗೊಳಿಸೋದಕ್ಕೆ ಫಡ್ನವೀಸ್ ಅವರ ಫೈರ್ ಬ್ರ್ಯಾಂಡ್ ಭಾಷಣಗಳು ಕೂಡ ಒಂದು ಕಾರಣ ಅನ್ನುವಂಥದ್ದನ್ನು ನಾವಿಲ್ಲಿ ಮರಿಬಾರದು. ಇಲ್ಲಿ ಸ್ಯಾಂಪಲ್ ತರ ನಿಮಗೊಂದು ಭಾಷಣದ ತುಣುಕನ್ನು ತೋರಿಸ್ತೀವಿ, ದಯವಿಟ್ಟು ಒಂದು ಬಾರಿ ನೋಡ್ಕೊಂಡು ಬನ್ನಿ. मेरे हैदराबादी भाई उधर ही रहना, इधर को मत आना, इधर को तुम्हारा कोई कामा नहीं है. अरे भाई मैं समझ नहीं पा रहा हूं ये क्या यहां पर हो रहा है. यहां पर आकर हमको धमकियां दी जा रही है, यहां पर आकर औरंगजेब का महिमा मंडन हो रहा है. मैं बता देना चाहता हूं, भारत का जो सच्चा मुसलमान है वो भी औरंगजेब को अपना हीरो नहीं मानता. अरे औरंगजेब तो आक्रमणकारी था, उसने हम पर आक्रमण किया था. इसलिए सुन ले ओवैसी, कुत्ता भी ना पेशाब करेगा औरंगजेब की पहचान पर. अब तो तिरंगा लहराएंगे पूरे पाकिस्तान पर. ಇದು ಅಸಾದುದ್ದೀನ್ ಓವೈಸಿಗೆ ಕೊಟ್ಟಂತಹ ಟಕ್ಕರ್ ತರ ಕಾಣಬಹುದು. ಆದರೆ ಅದು ಕೇವಲ ಓವೈಸಿಗೆ ಮಾತ್ರ ಆಗಿರಲಿಲ್ಲ, ಉದ್ಧವ್ ಠಾಕ್ರೆಗೂ ಕೂಡ ಪರೋಕ್ಷವಾಗಿ ಇಲ್ಲಿ ಬಿಸಿ ಮುಟ್ಟಿಸಿದ ಹಾಗಿತ್ತು. ಮಹಾರಾಷ್ಟ್ರದ ಔರಂಗಾಬಾದ್ ನಗರಕ್ಕೆ ಛತ್ರಪತಿ ಸಂಭಾಜಿ ನಗರ ಅಂತ ಹೆಸರನ್ನ ಇಟ್ಟಿದ್ದನ್ನ ಓವೈಸಿ ಪಾಳ್ಯ ರಾಜಕೀಯ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಹೊರಟು ನಿಲ್ತಿತ್ತು. ನಾವು ಗೆದ್ರೆ ಮತ್ತೆ ಔರಂಗಾಬಾದ್ ಅನ್ನುವಂಥ ಹೆಸರನ್ನ ನಾವು ಇಟ್ಟೇ ಇಡ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ರು. ಇದಕ್ಕೆ ಕೌಂಟರ್ ಅನ್ನು ಕೊಟ್ಟಿದ್ವು ಅಂತ ಹೇಳಿದ್ರೆ ಅದು ದೇವೇಂದ್ರ ಫಡ್ನವೀಸ್ ಅವರು. ಓವೈಸಿ ಅಲ್ಲ, ಅದು ಯಾರೇ ಬರಲಿ, ಸಂಭಾಜಿನಗರದ ಹೆಸರನ್ನ ಬದಲಿಸೋದಕ್ಕೆ
ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ ಸವಾಲನ್ನ ಹಾಕ್ತಾರೆ. ನಿಮ್ಮ ವೋಟ್ ಜಿಹಾದ್ ವಿರುದ್ಧ ಧರ್ಮ ಯುದ್ಧವನ್ನು ನಡೆಸ್ತೀನಿ ಅಂತ ಚಾಲೆಂಜ್ ಮಾಡ್ತಾರೆ. ಸಂಭಾಜಿಯನ್ನ ಕೊಂದಂತಹ ಔರಂಗಜೇಬನ ಸಮಾಧಿಗೆ ಹಣೆಯನ್ನ ಇಟ್ಟು ನಮಸ್ಕಾರ ಮಾಡುವಂತಹ ಓವೈಸಿ ಅಂಡ್ ಆತನ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡು ಔರಂಗಜೇಬನನ್ನ ಸಮರ್ಥನೆ ಮಾಡುವಂತಹ ಉದ್ಧವ್ ಠಾಕ್ರೆ ಇವರನ್ನ ಒಂದೇ ಭಾಷಣದಲ್ಲಿ ಕಂಪ್ಲೀಟ್ ಆಗಿ ಫಡ್ನವೀಸ್ ಅವರು ಜಾಲಾಡಿ ಬಿಡ್ತಾರೆ. ಈ ಭಾಷಣ ಹಿಂದೂಗಳನ್ನ, ಮರಾಠರನ್ನ, ದಲಿತರನ್ನ ಇವರೆಲ್ಲರನ್ನ ಕೂಡ ಬಿಜೆಪಿ ಪಕ್ಷದ ಪರ, ಹಿಂದುತ್ವದ ಪರ ನಿಲ್ಲೋ ಹಾಗೆ ಮಾಡತ್ತೆ. ಮಹಾರಾಷ್ಟ್ರದಲ್ಲಿ ಹಿಂದೂ ಸುನಾಮಿ ಏಳೋದಕ್ಕೆ ಫಡ್ನವೀಸ್ ಅವರ ಭಾಷಣ ಒಂದು ದೊಡ್ಡ ಪಾತ್ರವನ್ನ ವಹಿಸಿ ಬಿಡ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಮರಿಬಾರದು. ಈಗ ಮಹಾರಾಷ್ಟ್ರದ ಹಿಂದೂಗಳೇ ಫಡ್ನವೀಸ್ ಅವರು ಸಿಎಂ ಆಗ್ಲಿ ಅಂತ ಕೇಳ್ತಾ ಇದ್ದಾರೆ. ಇಷ್ಟಕ್ಕೂ ಫಡ್ನವೀಸ್ ಅವರನ್ನ ಜನ ಯಾವತ್ತೂ ಕೂಡ ತಿರಸ್ಕಾರ ಅಂತೂ ಮಾಡಲಿಲ್ಲ. ಮಹಾರಾಷ್ಟ್ರದ 2ನೇ ಅತಿ ಕಿರಿಯ ಮುಖ್ಯಮಂತ್ರಿ ಅನ್ನುವಂತಹ ಹೆಗ್ಗಳಿಕೆಯನ್ನು ಹೊಂದಿರುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ದೇವೇಂದ್ರ ಫಡ್ನವೀಸ್ ಅವರು. ತಮ್ಮ 44ನೇ ವಯಸ್ಸಿನಲ್ಲೇ ಸಿಎಂ ಹುದ್ದೆಗೆ ಏರ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ABVP ಹೀಗೆ ಹಂತ ಹಂತವಾಗಿ ತಮ್ಮ ಕೆಲಸ, ಅದೇ ರೀತಿ ತಮ್ಮ ಸಂಘಟನೆಯ ಮೂಲಕ ಚುನಾವಣಾ ರಾಜಕೀಯಕ್ಕೆ ಬರ್ತಾರೆ. ಇವತ್ತಿನ ತನಕ ಅವರು ಸೋಲಿಲ್ಲದ ಸರದಾರರಾಗಿ ಉಳಿದಿದ್ದಾರೆ. 2014ರಿಂದ 2019ರ ಆ ಒಂದು ಕಂಪ್ಲೀಟ್ ಅವಧಿಯಲ್ಲಿ ಸಕ್ಸಸ್ಫುಲ್ ಆಗಿ ಸಿಎಂ ಸ್ಥಾನವನ್ನು ನಿಭಾಯಿಸಿ ಸೈ ಅಂತ ಅನ್ನಿಸ್ಕೊಳ್ತಾರೆ. ಆ ನಂತರ ವಿಪಕ್ಷ ನಾಯಕರಾಗಿ ಕೂಡ ತಮ್ಮ ಖದರನ್ನು ತೋರಿಸ್ತಾರೆ. ಏಕನಾಥ್ ಶಿಂಧೆ ಸರ್ಕಾರದಲ್ಲಿ DCM ಆಗೋದಕ್ಕೆ ಒಪ್ಪೋ ಮೂಲಕ ತಾವು ಪಕ್ಷದ ನಿರ್ಧಾರಕ್ಕೆ ಯಾವತ್ತಿದ್ರೂ ಬದ್ಧರಾಗಿ ಇರ್ತೀವನ್ನುವಂಥದ್ದನ್ನ ಪ್ರೂವ್ ಕೂಡ ಮಾಡ್ತಾರೆ. ಈ ಬಾರಿ ಕೂಡ ಅವರು ಪಕ್ಷದ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿ ಸಿಎಂ ರೇಸ್ನಿಂದ ಸೈಡ್ಗೆ ನಿಂತಿದ್ದಾರೆ. ಆದರೆ RSS, NCP ಅಜಿತ್ ಪವಾರ್ ಇವರೆಲ್ಲರೂ ಕೂಡ ಫಡ್ನವೀಸ್ ಅವರ ಹೆಸರನ್ನ ಮುನ್ನೆಲೆಗೆ ತಂದು ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಏಕನಾಥ್ ಶಿಂಧೆ ಕೂಡ ಯಾವುದಾದ್ರೂ ಒಂದು ಸೂತ್ರಕ್ಕೆ ಒಪ್ಪಿ ಬಿಟ್ರೆ ಫಡ್ನವೀಸ್ ಅವರು ಸಿಎಂ ಆಗುವಂಥದ್ದು ಖಚಿತ ಅಂತಾನೆ ಹೇಳ್ಬಹುದು. ಸೊ ಶ್ರಮಕ್ಕೆ ತಕ್ಕ ಫಲ ಸಿಕ್ಕ ಹಾಗೂ ಆಗುತ್ತೆ. ಫಡ್ನವೀಸ್ ಅವರು ಖುದ್ದು ತಮ್ಮ ಕ್ಷೇತ್ರದಲ್ಲೂ ಕೂಡ ಈ ಬಾರಿ ಬೇರೆ ಎಲ್ಲ ಅಭ್ಯರ್ಥಿಗಳಿಗಿಂತ ಅತಿ ದೊಡ್ಡ ಅಂತರದ ಗೆಲುವನ್ನ ಸಾಧಿಸಿದ್ದಾರೆ. ನಾಗಪುರ ನೈಋತ್ಯ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದಂತಹ ಫಡ್ನವೀಸ್ ಅವರು ಕಾಂಗ್ರೆಸ್ನ ಪ್ರಫುಲ್ಲ ಗುಡದೆ ಅವರನ್ನ 29,710 ಮತಗಳಿಂದ ಸೋಲಿಸಿರುವಂಥದ್ದು ದಾಖಲೆ. 1,29,000 ಮತಗಳನ್ನ ಆ ಚಿಕ್ಕ ಕ್ಷೇತ್ರದಲ್ಲಿ ಫಡ್ನವೀಸ್ ಅವರು ತಗೊಳ್ತಾರೆ ಅಂತ ಹೇಳಿದ್ರೆ ಅವರ ಜನಪ್ರಿಯತೆ ನಮಗೆ ಅರ್ಥ ಆಗತ್ತೆ. ವೀಕ್ಷಕರೇ, ಪ್ರಖರ ಹಿಂದುತ್ವವನ್ನ ಪ್ರತಿಪಾದಿಸುವಂತಹ, ಇನ್ನು ಹೊಂದಾಣಿಕೆ ಓಲೈಕೆಗಳಿಂದ ದೂರ ಇರುವಂತಹ ಅಪ್ಪಟ ಹಿಂದೂ ಹುಲಿ ಮಹಾರಾಷ್ಟ್ರಕ್ಕೆ ಸಿಎಂ ಆಗಬೇಕು. ಏಕನಾಥ್ ಶಿಂದೆಗಿಂತ ಸಮರ್ಥ, ಅದೇ ರೀತಿ ಪ್ರಖರ ಹಿಂದುತ್ವವಾದಿ ಅಂತ ಹೇಳಿದ್ರೆ ಅದು ಫಡ್ನವೀಸ್ ಅವರು. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಮಾದರಿಯಲ್ಲಿ ಆಡಳಿತವನ್ನು ನಡೆಸುವಂತಹ ಒಬ್ಬ ಸಿಎಂ ಅಗತ್ಯ ಇರುವಂಥದ್ದು ಈಗ ಮಹಾರಾಷ್ಟ್ರಕ್ಕೆ. ಆ ಸ್ಥಾನವನ್ನ ದೇವೇಂದ್ರ ಫಡ್ನವೀಸ್ ಅವರು ಬಿಟ್ಟು ಇನ್ಯಾರಿಂದ ಕೂಡ ತುಂಬೋದಕ್ಕೆ ಸಾಧ್ಯ ಇಲ್ಲ. ಸೊ ಲೆಟ್ ಅಸ್ ಹೋಪ್ ದೇವೇಂದ್ರ ಫಡ್ನವೀಸ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿ ಅಂತ. ಹೌದಲ್ವೋ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.